ಈಗ ಹೈಕಮಾಂಡ್ ಅವರು ನಿಯಂತ್ರಣ ಮಾಡಕ್ಕೆ ಆಗ್ತಾನೆ ಇಲ್ವಾ ಅಂತ ಹೈಕಮಾಂಡ್ ನೋಡಿ, ಎಂತೆಂಥವರು ಏನೇನೋ ಆಗಿ ಹೋಗಿದ್ದಾರೆ ಪಕ್ಷದಲ್ಲಿ, ತಮಗೆಲ್ಲ ಗೊತ್ತಿದೆ. ಯಾರು ಜಿಗಿದಾಡಿದವರು, ಉದ್ದ ಹರಿದಾಡಿದವರು, ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ಹಾಗೆ ಹೀಗೆ ಅಂತಂದವರು ಕತೆ ಏನಾಗಿ ಇವತ್ತು ಮೂಲ ಗುಂಪಾಗಿ ಠೇವಣಿ ಕಳ್ಕೊಂಡು ಮನೇಲಿ ಕೂತ್ಕೊಂಡಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇದೆ. ಪಕ್ಷಕ್ಕಿಂತ ದೊಡ್ಡವರು ಯಾರೂ ಅಲ್ಲ. ವ್ಯಕ್ತಿ ದೊಡ್ಡದಲ್ಲ, ಪಕ್ಷ ದೊಡ್ಡದಿದೆ. ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸದಸ್ಯರನ್ನ ಹೊಂದಂಥ ಪಕ್ಷ, ಭಾಳ ಬಲಿಷ್ಠವಾದಂಥ ಪಕ್ಷ. ಕಾಯ್ದು ನೋಡ್ತಾ ಇದ್ದಾರೆ. ಇದು ಹೊರಗಿನವರ ಯುದ್ಧ ಆದರೆ ಒಂದೇ ಸರಿ ಶತ್ರುಗಳನ್ನು ಕತ್ತರಿಸಿ ಹಾಕಿಬಿಡ್ಬೋದು. ಆದರೆ ಆಂತರಿಕವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ, ಯಾವುದೋ ಒಂದು ದುಷ್ಟಶಕ್ತಿ ಅವ್ರನ್ನ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ನೋಡೋಣ, ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ಕಾದು ನೋಡೋಂಥ ತಂತ್ರಕ್ಕೆ ಬಂದಿದ್ದಾರೆ. ಅದು ಭಾಳ ದಿವಸ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಎದುರಿಸುತ್ತೆ. ಬಹಳ ಹಿಂದಿನಿಂದನೂ ಇದೇ ರೀತಿ ಬರ್ತಾ ಇದೆ. ಬಿಜೆಪಿ ಶಕ್ತಿ ಇಲ್ಲ ಅಂತಲ್ಲ, ಶಿಸ್ತೇ ಇಲ್ದಂಗೆ ಆಗೋಯ್ತಲ್ಲ ಅಂತ ಹೇಳಿದೆ ನಿಮಗೆ. ಒಂದೇ ಬಿಜೆಪಿ ಶಿಸ್ತಿನ ಪಕ್ಷ ಅಂತಿದ್ರೆ ಮಾತಿದೆ. ಈಗ ಪ್ರೆಸ್ ಮೀಟ್ ಇದೆ ಮೈಸೂರಲ್ಲಿ, ಎಲ್ಲಿ ಮಾಡೋಣ? ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದಾನೆ ಕತ್ತರಿಸಬೇಕು. ಇದೆಲ್ಲ ಕ್ರಮ ತಗೊಳ್ಳದೇ ಇರೋದು ನೋಡ್ತಾ ಇದ್ರೆ ನಿಮ್ಮ ಹೈಕಮಾಂಡ್ ಇಷ್ಟ ಇದೆ? ಖಂಡಿತ ಹೈಕಮಾಂಡ್ ವೀಕ್ ಇಲ್ಲ, ಹೈಕಮಾಂಡ್ ಬಲಿಷ್ಠವಾಗಿದೆ. ಕಾಲ ಬಂದಾಗ ಅದರ ಬಗ್ಗೆ ಕ್ರಮ ಜರುಗಿಸ್ತಾರೆ. ಕಾಲ ತಸ್ಮೈನ ಇಲ್ಲ ಮಾತಾಡಲ್ಲ ಅಣ್ಣ. ಈಗ ನಮ್ಮ BC ಪಾಟೀಲ್ ದುಷ್ಟ ನೋಡಿ, ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು, ದುಷ್ಟ ಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ.